ಫ್ರೆಂಡ್ಸ್, ಇವತ್ತು ನಾನು ನಿಮ್ಗೆ ತೋರಿಸ್ಕೊಡ್ತಾ ಇರೋ ರೆಸಿಪಿ ಬಂದು ತೊಗರಿಬೇಳೆ ರಸಂ ನೋಡಿ. ಅದಕ್ಕೆ ತೊಗರಿಬೇಳೆ, ಟೊಮೊಟೊ, ಈರುಳ್ಳಿ, ಜೀರಿಗೆ, ಬೆಳ್ಳುಳ್ಳಿ, ಈರುಳ್ಳಿಯಲ್ಲಿ 2 ಸಣ್ಣದಾಗಿ ಹಚ್ಕೊಂಡಿದ್ದೀನಿ ಒಗ್ಗರಣೆಗೆ, ಚಿಲ್ಲಿ ಪೌಡರು, ಸಾಂಬಾರು ಪೌಡರು, ಧನಿಯಾ ಪೌಡರು, ಸಾಲ್ಟು, ಕರಿಬೇವಿನ ಸೊಪ್ಪು, ಬಾಡಿಗೆ ಮೆಣಸು, ಜೀರಿಗೆ, ಸಾಸಿವೆ, ಟರ್ಮರಿಕ್ ಪೌಡರು, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಆಯಿಲು, ತುರಿದಿರೋ ಕೊಬ್ಬರಿ, ಹಸಿ ಕೊಬ್ಬರಿ. ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಇನ್ನೊಂದ್ಸಲಿ ತೋರಿಸ್ತಾ ಇದ್ದೀನಿ. ಇದು ಐಟಮ್ಸು. ಇದು ತೊಗರಿ ಬೇಳೆಯನ್ನು ನಾವು ಚೆನ್ನಾಗಿ ತೊಳೆಯಬೇಕು. ತೊಳೆದು ಈ ಥರ ಕುಕ್ಕರ್ಗೆ ನಾವು ಸೇರಿಸ್ಕೋಬೇಕು. ಆಮೇಲೆ ಇದಕ್ಕೆ ನಾವು ಸ್ವಲ್ಪ ಜಜ್ಜಿರೋ ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ, ಟೊಮೊಟೊ, ಈರುಳ್ಳಿ, ತುರಿದಿರೋ ಕೊಬ್ಬರಿ, ಸ್ವಲ್ಪ ಅರಿಶಿನ, ಸ್ವಲ್ಪ ನೀರು, ಸ್ವಲ್ಪ ನೀರು ಹಾಕ್ಕೊಂಡು 1-2 ವಿಸಿಲ್ ನಾವು ಇದು ಚೆನ್ನಾಗಿ ಬೇಯಿಸ್ಕೋಬೇಕು. ಸ್ವಲ್ಪ ಮೆತ್ತಗೆ ಬೇಯಿಸ್ಕೋಬೇಕು. ಇದನ್ನು ನೀರು ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ. ಇವಾಗ ಮುಚ್ಚಳ ಹಾಕಿ ನಾವು ವಿಸಿಲ್ಗೆ ಇಕ್ಕೋಣ. ಸ್ಟವನ್ನು ಆನ್ ಮಾಡಿಕೊಂಡು 1-2 ವಿಸಿಲ್ ನಾವು ಇಕ್ಕೋಣ. 2 ವಿಸಿಲ್ ಚೆನ್ನಾಗಿ ಬೆಂದಮೇಲೆ ಆಮೇಲೆ ಇದೆಲ್ಲ ನಾವು ಹಾಕೋಣ. ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ನನಗೆ ಬೆಂದಿದೆ. ಈ ಥರ ಬೇಯಿಸ್ಕೋಬೇಕು. ಇದಕ್ಕೆ ನಾವು ಸ್ವಲ್ಪ ಧನಿಯಾ ಪೌಡರು ನೋಡಿಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಸ್ವಲ್ಪ ಸಾಂಬಾರು ಪೌಡರು, ಚಿಲ್ಲಿ ಪೌಡರು, ಹಾಕ್ಕೊಂಡು ಸ್ವಲ್ಪ ನುಣ್ಣಗೆ ನಾವು ಈ ಥರ ಮ್ಯಾಶ್ ಮಾಡ್ಕೋಬೇಕು. ನೋಡಿ, ಈ ಥರ ನುಣ್ಣಗೆ ನಾವು ಇದನ್ನು ಮ್ಯಾಶ್ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ನಾವು ನೀರನ್ನು ಇವಾಗ ಸೇರಿಸೋಣ. ಎಷ್ಟು ಬೇಕೋ ಅಷ್ಟು ನೀರನ್ನು ನೋಡಿಕೊಂಡು ನೀರನ್ನು ಸೇರಿಸ್ಕೋಬೇಕು. ಸ್ವಲ್ಪ ತಿಳಿ ಇದ್ರೇ ಚೆನ್ನಾಗಿರುತ್ತೆ ರೈಸ್ಗಾದರೆ. ನೋಡಿ, ಈ ಥರ ಹಸಿ ಕೊಬ್ಬರಿ ಹಾಕೋದ್ರಿಂದ ನಮಗೆ ಕ್ರಿಸ್ಪಿಯಾಗಿ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ನೋಡಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಕಲರು ಅಷ್ಟೇ ಚೆನ್ನಾಗಿದೆ. ಅರಿಶಿನ ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ನೋಡಿಕೊಂಡು ನೀರು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕೊಂಡು ಕಾಯಲಿಕ್ಕೆ ಇಟ್ಬಿಡೋಣ. ಸ್ವಲ್ಪ ಆಯಿಲ್ ಬಿಸಿ ಆದಮೇಲೆ ನಾವು ಸ್ವಲ್ಪ ಜೀರಿಗೆ ಸ್ವಲ್ಪ ಮತ್ತು ಸಾಸಿವೆ ಸ್ವಲ್ಪ ಹಾಕಬೇಕು. ಇದು ಸ್ವಲ್ಪ ಚಿಟಪಟ ಅಂತ ಬಂದಮೇಲೆ ಉರಿಯನ್ನು ಲೋ ಅಲ್ಲಿ ಇಟ್ಕೊಳ್ಳಿ. ಜಜ್ಜಿರೋಂಥ ಬೆಳ್ಳುಳ್ಳಿ 1-2, ಸಣ್ಣದಾಗಿ ಹಚ್ಚಿರೋ ಈರುಳ್ಳಿ, ಒಂದು ಗಡ್ಡೆಯಲ್ಲಿ ಒಂದು ಅರ್ಧ ಹಾಕ್ಕೊಳ್ಬೇಕು ಸಾಕು.
ಒಂದು ಬಾಡಿಗೆ ಮೆಣಸು, 2 ಹಸಿಮೆಣಸು, ಇದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಮತ್ತು ಈರುಳ್ಳಿ ಬ್ರೌನ್ ಕಲರ್ ಬರೋವರೆಗೂ ನಾವು ಈ ಥರ ಇದನ್ನು ಫ್ರೈ ಮಾಡ್ಕೋಬೇಕು. ತುಂಬಾ ಬೇಗನೆ ಮಾಡ್ಕೋಬೋದು ಇದು. ಖಾರ ಎಲ್ಲ ರುಬ್ಕೊಳ್ದೇನೆ ಹಂಗೇ ತೋರಿಸ್ಕೊಡ್ತಾ ಇದ್ದೀನಿ, ಈಸಿ ಮೆಥಡಲ್ಲಿ. ನೋಡಿ, ನಿಮಗೂ ಇಷ್ಟ ಇದ್ದರೆ ಮಾಡಿ, ಹೆಂಗಿದೆ ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸ್ಕೊಡಿ. ಈ ಥರ ನೋಡಿ, ಈ ಥರ ಕೈ ಆಡಿಸ್ತಾ ಇರಬೇಕು. ಸ್ವಲ್ಪ ಕರಿಬೇವನ್ನು ಹಾಕ್ತೀನಿ. ಸ್ವಲ್ಪ ಅರಿಶಿನ ಹಾಕ್ತೀನಿ, ಒಂದು ಚಿಟಿಕೆ ಅಷ್ಟು, ಇಷ್ಟೇ. ಫ್ರೈ ಆಗಬೇಕು. ನಾವು ಸಾಂಬಾರಿಗೆ ಇದು ಸೇರಿಸ್ಕೋಬೇಕು. ಇವಾಗ ಲಾಸ್ಟಿಗೆ ನಾವು ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀರಿ. ರುಚಿಗೆ ನೋಡಿಕೊಂಡು ಉಪ್ಪು ಎಷ್ಟು ಬೇಕು ಅಷ್ಟನ್ನು ಉಪ್ಪನ್ನು ಸೇರಿಸಿ ಇದು 1-2 ನಿಮಿಷ ಒಂದು ಸ್ವಲ್ಪ ಕುದಿ ಬಂದಮೇಲೆ ನಾವು ಸರ್ವ್ ಮಾಡ್ಕೊಳ್ಳೋದು. ಆಗಿದೆ ಆಲ್ಮೋಸ್ಟ್. ಲಾಸ್ಟಿಗೆ ನಾವು ಸಣ್ಣದಾಗಿ ಹಚ್ಚಿರೋ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀವಿ. ಈ ಥರ ಹಾಕೋದ್ರಿಂದ ತುಂಬಾ ಟೇಸ್ಟ್ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಚೆನ್ನಾಗಿ ಸ್ಮೆಲ್ ಬರ್ತೈತೆ, ಸೂಪರಾಗಿದೆ ಸ್ಮೆಲ್ಲೇನೆ. ಟೇಸ್ಟ್ ಆದರೆ ಸೂಪರ್, ತುಂಬಾ ಚೆನ್ನಾಗಿರುತ್ತೆ. ಇದೊಂದ್ಸಲಿ ಉಪ್ಪು ಖಾರ ಕರೆಕ್ಟಾಗಿ ಆಯ್ತಾ ಇಲ್ಲ ಅಂತೇಳ್ಬಿಟ್ಟು ನೋಡ್ಕೊಂಬಿಡಿ. ಎಲ್ಲ ಕರೆಕ್ಟಾಗಿ ಐತೆ. ಇದು ಸ್ವಲ್ಪ 1-2 ನಿಮಿಷ ಕುದಿ ಬಂದಮೇಲೆ ನಾವು ಬಿಸಿ ಅನ್ನದ ಜೊತೆ ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. 2 ನಿಮಿಷ ಆಗಿದೆ ನೋಡಿ, ಚೆನ್ನಾಗಿ ಕುದೀತಾ ಇದೆ ಅಂತ ಹೇಳ್ಬಿಟ್ಟು ನಾವಿನ್ನು ಸ್ಟವನ್ನು ಆಫ್ ಮಾಡೋಣ. ಒಂದು ಬೌಲಲ್ಲಿ ತಗೊಂಡು ನೋಡಿ, ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಬಿಸಿ ಇದೆ, ಮೇಲೆ ಇಟ್ಕೋಬೇಕು. ನೋಡಿ, ಬಿಸಿ ಅನ್ನದ ಜೊತೆ ಬಿಸಿ ರಸಂ ಹಾಕ್ಕೊಂಡು ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇನ್ಯಾಕೆ ಲೇಟು, ಬರ್ರಿ ಊಟಕ್ಕೆ. ಟೇಸ್ಟ್ ನೋಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ತುಂಬಾ ಬಿಸಿ ಇದೆ. ತುಂಬಾ ಚೆನ್ನಾಗಿದೆ. ನೀವು ತಪ್ಪದೆ ಟ್ರೈ ಮಾಡಿ, ಹೆಂಗಿದೆ ಅಂತೇಳ್ಬಿಟ್ಟು ಕಾಮೆಂಟಲ್ಲಿ ತಿಳಿಸಿ. ಬಾಯ್.